ನಿಮ್ಮಲ್ಲಿನ ಇಂತಹ ಕೆಟ್ಟ ಅಭ್ಯಾಸಗಳು ಯಶಸ್ಸನ್ನು ಸಾಧಿಸಲು ಬಿಡೋದೇ ಇಲ್ಲ. ಯಶಸ್ಸನ್ನು ಸಾಧಿಸಬೇಕೆಂದು ಪ್ರತಿಯೊಬ್ಬರೂ ಇಷ್ಟಪಡುತ್ತಾರೆ. ಕೆಲವೊಮ್ಮೆ ಜನರಲ್ಲಿನ ಕೆಟ್ಟ ಅಭ್ಯಾಸಗಳೇ ಅವರಿಗೆ ಯಶಸ್ಸನ್ನು ಸಾಧಿಸಲು ಅನುವು ಮಾಡಿಕೊಡುವುದಿಲ್ಲ. ಆ ಕೆಟ್ಟ ಅಭ್ಯಾಸಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಯಶಸ್ವಿ ಜೀವನವನ್ನು ನಡೆಸಬೇಕಾದರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ತುಂಬಾನೇ ಮುಖ್ಯ. ಇದರೊಂದಿಗೆ ನಕಾರಾತ್ಮಕ ವಿಷಯಗಳಿಂದ ಕೂಡ ದೂರವಿರಬೇಕು ಎಂದಿದ್ದಾರೆ. ನಕಾರಾತ್ಮಕ ವಿಷಯಗಳು ಯಾವಾಗಲೂ ನಮ್ಮ ಯಶಸ್ಸಿಗೆ ಮಾರಕವಾಗಿರುತ್ತದೆ. ಹಾಗೂ ಇಂತಹ ವಿಚಾರಗಳು ನಮ್ಮನ್ನು ಗುರಿ ಸಾಧಿಸದಂತೆ ಮಾಡಲೂಬಹುದು. ಯಶಸ್ಸನ್ನು ಸಾಧಿಸಲು ಇರುವ ಏಕೈಕ ಮಾರ್ಗವೆಂದರೆ ಅದುವೇ ಕಠಿಣ ಪರಿಶ್ರಮವಾಗಿದೆ. ಆದರೆ ಕೆಲವೊಮ್ಮೆ ಕಠಿಣ ಪರಿಶ್ರಮದಿಂದಲೂ ನಮಗೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಯಶಸ್ಸನ್ನು ತಡೆಯಲು ನಮ್ಮಲ್ಲಿನ ಕೆಲವೊಂದು ಅಭ್ಯಾಸಗಳೇ ಮುಖ್ಯ ಕಾರಣವಾಗುತ್ತದೆ. ನಮ್ಮಲ್ಲಿನ ಯಾವೆಲ್ಲ ಅಭ್ಯಾಸಗಳಿಂದ ನಮಗೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಎಂಬುದು ತಿಳಿದಿದೆ. ಸೋಮಾರಿತನ. ವ್ಯಕ್ತಿಯಲ್ಲಿನ ಸೋಮಾರಿತನವು ಆತನನ್ನು ಜೀವನದಲ್ಲಿ ಮುಂದೆ ಸಾಗದಂತೆ ತಡೆಯುತ್ತದೆ. ಇದರಿಂದಾಗಿ ನೀವು ಗುರಿಗಳನ್ನು ಸಾಧಿಸುವಲ್ಲಿ ವಿಳಂಬವನ್ನು ಎದುರಿಸುತ್ತೀರಿ. ಆದ್ದರಿಂದ ಚಿಕ್ಕ ಪುಟ್ಟ ಗುರಿಗಳನ್ನು ನಿಮ್ಮಲ್ಲಿ ರೂಪುಗೊಳಿಸಿಕೊಳ್ಳಿ ಮತ್ತು ಅಂತಹ ಗುರಿಗಳನ್ನು ಸಾಧಿಸಲು ನಿಮ್ಮನ್ನು ನೀವು ಪ್ರೇರೇಪಿಸಿಕೊಳ್ಳಿ. ಗುರಿಗಳನ್ನು ಸಾಧಿಸುವ ಛಲ ಬಲವಿದ್ದರೆ ಸಾಲದು. ಗುರಿಗಳನ್ನು ಸಾಧಿಸುವುದು ಹೇಗೆ ಎಂಬುದು ತಿಳಿದುಕೊಂಡಿರಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಅಭದ್ರತೆ. ಅಭದ್ರತೆಯು ಜನರನ್ನು ಹೊಸ ಅವಕಾಶಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ ಮತ್ತು ಇತರರೊಂದಿಗೆ ತಮ್ಮನ್ನು ಹೋಲಿಸಲು ಜನರನ್ನು ಪ್ರೇರೇಪಿಸುತ್ತದೆ. ಆದ್ದರಿಂದ ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ ಮತ್ತು ನಿಮ್ಮ ದೌರ್ಬಲ್ಯಗಳನ್ನು ಸ್ವೀಕರಿಸಿ. ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿ. ಇತರರೊಂದಿಗೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕೋಪವು ಜನರ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಮ್ಮ ಸಂಬಂಧಗಳಲ್ಲಿನ ಸಮನ್ವಯವನ್ನು ಹದಗೆಡುವಂತೆ ಮಾಡುತ್ತದೆ. ಒಂದು ವೇಳೆ ನಿಮಗೆ ಕೋಪ ಬರುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಂತರ ಧ್ಯಾನ ಮಾಡಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಯಾವುದೋ ಒಂದು ವಿಚಾರದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ದುರಾಸೆಯಂತಹ ಗುಣವು ಸಾಮಾನ್ಯವಾಗಿ ಜನರನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ ಮತ್ತು ಜನರ ನಡುವಿನ ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಆದ್ದರಿಂದ ಸಂತೃಪ್ತರಾಗಿರಲು ಕಲಿಯಿರಿ ಮತ್ತು ಹಣವನ್ನು ಒಂದು ಸಾಧನವಾಗಿ ನೋಡಿ, ಅಂತ್ಯವೆಂಬುದಾಗಿ ಪರಿಗಣಿಸದಿರಿ. ದುರಾಸೆಯಿಂದ ನಿಮ್ಮನ್ನು ನೀವು ದೂರವಿಟ್ಟುಕೊಳ್ಳಿ. ಅತಿಯಾದ ಆಸೆಯು ನಿಮಗೆ ಯಶಸ್ಸನ್ನು ಸಾಧಿಸಲು ಅವಕಾಶ ಮಾಡಿಕೊಡುವುದಿಲ್ಲ. ನಕಾರಾತ್ಮಕ ಚಿಂತನೆ. ನಕಾರಾತ್ಮಕ ಚಿಂತನೆಯು ಜನರ ಆತ್ಮವಿಶ್ವಾಸವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ಬರುವ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಯಾವಾಗಲೂ ಧನಾತ್ಮಕವಾಗಿ ಚಿಂತಿಸಲು ಅಥವಾ ಯೋಚಿಸಲು ಪ್ರಯತ್ನಿಸಿ ಮತ್ತು ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಓದಿ ಮತ್ತು ಸಕಾರಾತ್ಮಕ ಜನರೊಂದಿಗೆ ನಿಮ್ಮ ಸಮಯವನ್ನು ಕಳೆಯಿರಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಅಹಂಕಾರ. ನಮ್ಮಲ್ಲಿನ ಅಹಂಕಾರವು ಇತರ ಜನರೊಂದಿಗೆ ಸೇರಲಿ ನಮ್ಮನ್ನು ಬಿಡುವುದಿಲ್ಲ. ಇತರ ಸಹವಾಸ ಮಾಡುವುದಕ್ಕೂ ಅದು ನಮಗೆ ಅನುವು ಮಾಡಿಕೊಡುವುದಿಲ್ಲ. ಅಹಂಕಾರವು ನಾವು ಇತರರಿಂದ ಕಲಿಯಬೇಕಾದ ಅವಕಾಶಗಳನ್ನು ಕಸಿದುಕೊಳ್ಳುತ್ತದೆ. ಆದ್ದರಿಂದ ಜೀವನದಲ್ಲಿ ಯಾವಾಗಲೂ ಸಭ್ಯರಾಗಿರಿ ಮತ್ತು ಇತರರ ಅಭಿಪ್ರಾಯಗಳನ್ನು ಗೌರವಿಸಿ. ಅಹಂಕಾರವನ್ನು ಬಿಟ್ಟು ಯಾವಾಗಲೂ ನಿಮ್ಮ ಯಶಸ್ಸಿಗೆ ಯಾವುದು ಪೂರಕವೋ ಅದರ ಬಗ್ಗೆ ಮಾತ್ರ ಯೋಚಿಸಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ.